ಭಟ್ಕಳದಲ್ಲಿ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಉತ್ತರ ಕನ್ನಡ ಹಾಗೂ ಭಟ್ಕಳ ಘಟಕ ವತಿಯಿಂದ ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಶುಕ್ರವಾರ ರಾತ್ರಿ ಸಹಾಯಕ ಆಯುಕ್ತೆ ಡಾ ನಯನಾ ಭೇಟಿ ನೀಡಿ ಧರಣಿಯನ್ನ ಕೈಬಿಡುವಂತೆ ಪ್ರತಿಭಟನಾಕಾರರ ಮನವೊಲಿಸಲು ಪ್ರಯತ್ನಿಸಿದರು. ಧರಣಿ ನಿರತರನ್ನ ಉದ್ದೇಶಿಸಿ ಮಾತನಾಡಿದ ಸಹಾಯಕ ಆಯುಕ್ತೆ ಡಾ ನಯನಾ, ಈಗಾಗಲೇ ವರ್ಗಾವಣೆ ಪ್ರಕ್ರಿಯೆ ಹಂತದಲ್ಲಿದೆ. ನೀವು ಸದ್ಯ ಧರಣಿಯನ್ನ ಇಲ್ಲಿಯೇ ಕೈಬಿಡುವಂತೆ ಕೇಳಿಕೊಂಡರು. ಇದಕ್ಕೆ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ರಾಜ್ಯಾಧ್ಯಕ್ಷ ಚೆನ್ನಯ್ಯ ವಸ್ತ್ರದ ಮಾತನಾಡಿ, ವರ್ಗಾವಣೆ ಪ್ರಕ್ರಿಯೆ ಹಂತದಲ್ಲಿದೆ ಎಂದು ತಾವೇನು ಹೇಳುತ್ತಿದ್ದೀರಿ? ಅದನ್ನೇ ನಮಗೆ ಲಿಖಿತ ರೂಪದಲ್ಲಿ ನೀಡಿದರೆ ನಾವು ಧರಣಿಯನ್ನ ಇಲ್ಲಿಯೇ ಕೈಬಿಡುತ್ತೇವೆ ಎಂದು ಹೇಳಿದರು. ಇದಕ್ಕೆ ಉತ್ತರಿಸಿದ ಸಹಾಯಕ ಆಯುಕ್ತೆ ಡಾ ನಯನಾ, ವರ್ಗಾವಣೆ ಪ್ರಕ್ರಿಯೆ ಹಂತ ಸರ್ಕಾರದ ಹಂತದಲ್ಲಿ ನಡೆಯುವುದರಿಂದ ನಾವು ಲಿಖಿತ ರೂಪದಲ್ಲಿ ಕೊಡಲು ಸಾಧ್ಯವಾಗುವುದಿಲ್ಲ ಎಂದು ಹೇಳಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಜಿಲ್ಲಾಧ್ಯಕ್ಷ ಶಂಕರ್ ನಾಯ್ಕ್, ಜಿಲ್ಲಾಧಿಕಾರಿಗಳಿಗೆ ನಿಯೋಜನೆ ಮಾಡಲು ಕಾನೂನಿನಲ್ಲಿ ಅವಕಾಶವಿದೆ. ನಮಗೆ ಲಿಖಿತ ರೂಪದಲ್ಲಿ ಯಾವಾಗ ವರ್ಗಾವಣೆ ಮಾಡುತ್ತೀರಿ? ಯಾರು ಪತ್ರ ಕೊಟ್ಟರೂ ಪರವಾಗಿಲ್ಲ. ಸದ್ಯ ವರ್ಗಾವಣೆ ನಿಯಮ ಪಾಲನೆಯಾಗಬೇಕು ಎಂದು ಹೇಳಿದರು. ರೈಟಿಂಗ್ನಲ್ಲಿ ನಮ್ಮ ಹಂತದಲ್ಲಿ ಇರೋ ಕಾರಣ ಸರ್ಕಾರದ ಹಂತದಲ್ಲಿದೆ. ಅದರ ನಿರ್ದಿಷ್ಟ ದಿನದಲ್ಲಿ ಆಗುತ್ತೆ ಅನ್ನೋದು ಆಶ್ವಾಸನೆ ನಾನು ನನ್ನ ಇಂಡಿವಿಜುವಲ್ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ನಾನು ಹೇಳ್ತೇನೆ. ಈಗ ಡಿಸಿ ಮೇಡಮ್ಗೆ ನಿಯೋಜನೆ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ನಿಯೋಜನೆ ಮಾಡಲಿಕ್ಕೆ ಇದೆ. ನಿಯೋಜನೆ ಮಾಡಿದ್ರೆ ಡಿಸ್ಟ್ರಿಕ್ಟ್ ಮತ್ತೊಂದೆಲ್ಲೋ ಕಡೆನೂ ಇರ್ತಾರೆ. ನಮಗೆ ಲಿಖಿತ ರೂಪದಲ್ಲಿ ಬರಬೇಕು. ಯಾರು ಕೊಟ್ಟಿದ್ರು ಕೂಡ ವರ್ಗಾವಣೆ ನಿಯಮ ಪಾಲನೆ ಆಗಬೇಕು. ವರ್ಗಾವಣೆ ಇಷ್ಟು ಒಳಗಡೆ ಮಾಡ್ತೇವೆ. ಸರ್ಕಾರದ ಹಂತದಲ್ಲಿ ಇರೋದ್ರಿಂದ ಅವಧಿ ಮುಗಿದೋಗಿದೆ. ಜುಲೈನಲ್ಲಿ ಜನರಲ್ ಟ್ರಾನ್ಸ್ಫರ್ಸ್ ಅವಧಿ ಮುಗಿದೋಗಿದೆ. ಸೊ ಆ ಒಂದು ಪೀರಿಯಡ್ ನಲ್ಲಿ ಮಾತ್ರ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಬರುತ್ತೆ. ಯಾವಾಗಂದ್ರೆ ಯಾವಾಗ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಅದರಿಂದ ವರ್ಷದಲ್ಲಿ ಗಂಗೂಮಯಿ ಮಾನಕರ್ ಅವರು ಇದು ಮಾಡಿದ್ದಾರೆ ಅಂತೇಳಿ. ಈಗ ಮೇಡಮ್ ಅವರು ಜಿಲ್ಲಾಧಿಕಾರಿ ಏನಂತ ಹೇಳಿದ್ರೆ, ವಿಧಾನಸಭಾ ಚುನಾವಣೆಯಲ್ಲಿ ನಾನು ಅವ್ರಿಗೆ ಮನವಿ ಮಾಡಿದ್ದೆ. ಚುನಾವಣಾ ಸಂದರ್ಭದಲ್ಲಿ ಅವ್ರು ಚುನಾವಣಾ ಸಂದರ್ಭದಲ್ಲಿ ಏನ್ ಕೊಡ್ತಾರೆ ಅಂತ ಹೇಳಿದ್ರೆ, ಅವ್ರ ಮೇಲೆ ಯಾವ್ದಾದ್ರು ಗಂಭೀರ ಆರೋಪ ಇದೆಯಾ ಅಂತ ಹೇಳ್ಕೊಡ್ತಾರೆ. ಈಗ ಸರ್ಕಾರ 3 ವರ್ಷಕ್ಕಿಂತ 5 ವರ್ಷಕ್ಕಿಂತ ಮೇಲ್ಪಟ್ಟು ವರ್ಗಾವಣೆ ಮಾಡ್ಬೇಕಂತ ಹೇಳುವಾಗ ಅವ್ರ ಮೇಲೆ ಗಂಭೀರ ಆರೋಪ ಇದ್ರೆ ಮಾತ್ರನೇ ವರ್ಗಾವಣೆ ಮಾಡ್ಬೇಕಂತ ಎಲ್ಲೂ ಹೇಳಲಿಲ್ಲ ಕಾನೂನಲ್ಲಿ. ಅವರನ್ನ ಆಡಳಿತ ಪಾರದರ್ಶಕತೆ ತರುವ ಸಲುವಾಗಿ 3 ವರ್ಷಕ್ಕಿಂತ ಮೇಲ್ಪಟ್ಟವ್ರನ್ನ ವರ್ಗಾವಣೆ ಮಾಡ್ಬೇಕಂತ ಹೇಳಿದೆ, ಕೇಟಗರಿ ಬರುವುದು. ಅದಕ್ಕೋಸ್ಕರ ನಮ್ಗೆ ಅವ್ರ ಮೇಲೆ ನಂಬಿಕೆ ಇಲ್ಲ ಮೇಡಮ್. ಒಂದು ಲಿಖಿತವಾಗಿ ಏನಾದ್ರೂ ಕೊಟ್ರೆ ನಾವು ವಾಪಸ್ ತಗೊಳ್ತೇವೆ, ಇಲ್ಲಾಂದ್ರೆ ನಾವು ಹೇಳಿದಾಗ್ಲೇ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ನಾವು ಮುಂದುವರಿಸ್ತೇವೆ. ಜೂನ್ ಜುಲೈದಲ್ಲೇ ವರ್ಗಾವಣೆ ಮಾಡಬೇಕು. ಈಗ ಆಗುದಿಲ್ಲ ಅಂತ ಹೇಳಿದ್ರೆ ನಾವು ಅಲ್ಲಿವರೆಗೂ ಕೂತ್ಕೊಳ್ಳಿಕ್ಕೆ ರೆಡಿ ಇದ್ದೇವೆ. ನಾವು ರೆಡಿ ಇದ್ದೇವೆ. ನೀವು ಹೇಳಿದ್ರಿ ಸರ್ಕಾರಿ ಸುತ್ತೋಲೆ ಪ್ರಕಾರ 6% ವರ್ಗಾವಣೆ ಆಗ್ಬೇಕಂತೇಳಿ ಸರ್ಕಾರದ ಇದರಲ್ಲಿ. ಈ ಸಾರಿ 6% ವರ್ಗಾವಣೆ ಭಟ್ಕಳ ತಹಸೀಲ್ದಾರ್ ಕಚೇರಿಯಲ್ಲಿ ಆಗಿದೆ. ಜಿಲ್ಲೆ ಅಂತ ಹೇಳ್ತೇವೆ, ಭಟ್ಕಳ ತಾಲೂಕಲ್ಲಿ ಯಾರಿರ್ತಾರೆ. ಹಾಗಾದ್ರೆ ನಾವು ಕೊಟ್ಟ ಮನವಿಗೆ ಹಾಗಾದ್ರೆ ಅರ್ಥನೇ ಇಲ್ವಾ? ಅಲ್ಲ, ನೀವು ಇಲ್ಲಿ ಕೇಳಿ, ನೀವು ಹೇಳ್ತಾ ಇದ್ದೀರಿ ಮೇಡಮ್ ನಿಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಅಂತ ಹೇಳಿ. ಅದು ನಮಗೂ ಗೊತ್ತುಂಟು, ಜಿಲ್ಲಾಡಳಿತಕ್ಕೆ ಬರುತ್ತೆ. ಜಿಲ್ಲಾಡಳಿತ ಇಷ್ಟು ತನಕ ಅವರು ಬೇಜವಾಬ್ದಾರಿತನದಿಂದಾನೆ ಈಗ 10-15 ವರ್ಷದವರೆಗೆ ಕೆಲಸ ಮಾಡ್ತಿದ್ದಾರೆ. ಇನ್ನು ನಮ್ಗೆ ಕಾಯ್ಲಿಕ್ಕೆ ಆಗೋದಿಲ್ಲ ಮೇಡಮ್. ನಾವು ಮನವಿ ಕೊಡೋದು ಕೊಟ್ಟಾಗಿದೆ. ನೀವು ನಮ್ಗೆ ನಾವು ಎಸಿ ಕಚೇರಿ ಎದುರುಗಡೆ ಕೊಡ್ತೀವಿ ಅಂತ ಹೇಳಿದ್ರಿ. ನೀವು ಇಲ್ಲ ಡಿಸಿ ಅವರು ನಿಗದಿತ ಸ್ಥಳದಲ್ಲಿ ಕೂತ್ಕೊಳ್ಬೇಕಂತ ಹೇಳಿದ್ರಿ. ನಾವು ನಿಗದಿತ ಸ್ಥಳದಲ್ಲೇ ನೀವು ಎಲ್ಲಿ ಹೇಳಿದ್ರಿ ಅಲ್ಲೇ ಕೂತ್ಕೊಂಡಿದ್ದೇವೆ. ನಮ್ಗೆ ನ್ಯಾಯ ಸಿಗುವವರೆಗೂ ನಾವು ಮೇಡಮ್, ನೀವು ನಿಗದಿಪಡಿಸಬಹುದು ಅಂತ ಹೇಳ್ಕೊಟ್ಟಿದ್ರಿ, ನಿಗದಿಪಡಿಸಿದೆ ಅಂತ ಹೇಳ್ಕೊಟ್ಟಿದ್ರಿ. ನೀವು ಪ್ರತಿಭಟನೆ ಮಾಡಬೇಡಿ, ನಾವು ಸರ್ಕಾರದ ಗಮನಕ್ಕೆ ತರ್ತೇವೆ, ವರ್ಗಾವಣೆ ಮಾಡ್ತೇವೆ ಅಂತ ನೀವು ಎಲ್ಲಿ ಮೆನ್ಷನ್ ಮಾಡಿಲ್ಲ ಮೇಡಮ್. ನೀವು ಮೆನ್ಷನ್ ಮಾಡಿದ್ರೆ ನಾವು ನಿಮ್ ಜೊತೆ ಮಾತಾಡ್ತಿದ್ವಿ. ನೀವು ಯಾವಾಗ ಪ್ರತಿಭಟನೆ ಒಂದು ಹಂತಕ್ಕೆ ಹೋರಾಟ ಮಾಡ್ತಾರೆ ಇವರು ಗೊತ್ತಾದ ತಕ್ಷಣ ಬಂದ್ರೆ ನಾವು ಅದಕ್ಕೆ ಇದು ಮಾಡೋದಿಲ್ಲ. ನಾವು ಖಂಡಿತವಾಗಿಯೂ ವರ್ಗಾವಣೆ ಪ್ರಕ್ರಿಯೆ ಇದೆ. 5 ವರ್ಷ ಅಂದ್ರೆ ಮಿನಿಮಮ್ 5 ವರ್ಷ ಅಂತ ನಾವು ಇಟ್ಕೊಂಡು ಹೋದ್ರು, ಕಾನೂನು ಪ್ರಕಾರ ಹೋದ್ರು. 5 ವರ್ಷ ಬಿಟ್ಟು 10 ವರ್ಷ ಆಗಿ 15 ವರ್ಷ ಆಗಿ 20 ವರ್ಷ ಆದ್ರೂ ಅವ್ರು ವರ್ಗಾವಣೆ ಆಗಿಲ್ಲ ಅಂತ ಹೇಳಿದ್ರೆ ಇದು ಯಾರು ವೈಫಲ್ಯ? ಸಾರ್ವಜನಿಕರ ವೈಫಲ್ಯ ಅಲ್ಲ, ಇದು ಜಿಲ್ಲಾಡಳಿತದ ವೈಫಲ್ಯ. ಈ ವೈಫಲ್ಯವನ್ನು ನೀವು ಎದುರುಗಡೆ ಇಟ್ಟುಕೊಂಡು ಈ ಪ್ರಕರಣವನ್ನು ಈಗೇನು ಅವರು ಬೇಡಿಕೆಯನ್ನು ಇಟ್ಟಿದ್ದಾರೆ ಇದನ್ನು ವಿಶೇಷ ಪ್ರಕರಣವಾಗಿ ಯಾಕೆ ತಗೊಳ್ಬಾರ್ದು? ಈಗ ನೀವು 6% ವರ್ಷಕ್ಕೆ ಮಾಡ್ಲಿಕ್ಕಿದೆ, ಅದು ನಾರ್ಮಲ್ ಪ್ರಕ್ರಿಯೆ, ಅಂದ್ರೆ ಪ್ರತಿ ವರ್ಷ ಮಾಡುವಂಥದ್ದು. ಪ್ರತಿ ವರ್ಷ ಅದೇ ಪ್ರಕ್ರಿಯೆ ಮಾಡೋದಾಗಿದ್ರೆ ನಿಯಮಾವಳಿ ಪ್ರಕಾರ ಇವತ್ತು ಈ ಸಮಸ್ಯೆನೇ ಬರ್ತಾ ಇರಲಿಲ್ಲ, ಅವ್ರು ವರ್ಗಾವಣೆ ಆಗಿರ್ತಿತ್ತು. ಅವ್ರು ಆ ಪ್ರಕ್ರಿಯೆ ಸರಿಯಾಗಿ ಆಗದಿದ್ದಕ್ಕೆ ಇವತ್ತು 10, 15, 20 ವರ್ಷದಿಂದ ಈ ಠಿಕಾಣಿ ಓಡಿದ್ದಾರೆ. ಈ ಪ್ರಕರಣನ ನೀವು
ಈಗ ಅವರಿಂದ ಏನ್ ಸಮಸ್ಯೆ ಅಲ್ಲಿಗ ಬೇರೆ ಹೊಸಬ್ರು ಬಂದವರಿಂದ ಏನ್ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಏನಾದ್ರು ವರ್ಗಾವಣೆ ಮಾಡ್ಲಿಕ್ಕೆ ಒತ್ತಡ ಅಥವಾ ಬೇರೆ ಏನಾದ್ರು ನಿಮ್ಗೆ ಆಡಳಿತ ಅಂತ ತೊಂದರೆ ಆಗುದಿದ್ರೆ ಅದು ನೀವು ವ್ಯಕ್ತಪಡಿಸಿ. ಅಂದ್ರೆ ಅವ್ರು ಹೋಗೋದ್ರಿಂದ ನಮ್ಮ ತಾಲೂಕು ಆಡಳಿತ ವ್ಯವಸ್ಥೆ ನಿಂತು ಹೋಗ್ತದೆ ಅನ್ನುವಂಥದ್ದು. ಮೇಡಮ್ ನೀವು ಹೇಳ್ತೀರಿ ಜನರಲ್ ಕಾಲಾವಧಿ ಹೋರಾಟ ಅಲ್ಲ, ಇದನ್ನ ವಿಶೇಷ ಪ್ರಕರಣವಾಗಿ ಬಿಂಬಿಸ್ಲಿಕ್ಕೆ ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಕೇಳ್ತಾರೆ. ಮೇಡಮ್, ರಾಜೇಂದರ್ ಕುಮಾರ್ ಅವರು ಕಟಾರಿ ಅವರು ಏನ್ ಸರ್ಕಾರಕ್ಕೆ ಎಲ್ಲ ಏನು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾರೆ ಅಂತ ಮೀರಿರುವ ಏನು ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅವ್ರದ್ದು ಆದ್ಯತೆ ಮೇರೆಗೆ ಅಂತ ಹೇಳಿ ನಮ್ಗೆ ಲೀಸ್ಟ್ ಕಳಿಸಿ ಅಂತ ಹೇಳಿ ಇದ್ ಮಾಡ್ತಾರೆ. ಆದ್ರೂ ಸಹಿತ ನಮ್ ಜಿಲ್ಲಾಡಳಿತ ಇದನ್ನ ಲೀಸ್ಟ್ ಅನ್ನು ಕಳಿಸಿದೀವಿ ಬಿಟ್ಟಿದ್ದು ಗೊತ್ತಿಲ್ಲ. ಒಂದ್ ವೇಳೆ ಲೀಸ್ಟ್ ಅನ್ನು ಕಳಿಸಿದ್ರೆ ವರ್ಗಾವಣೆ ಆಗ್ತಿತ್ತೇನೋ. ಅದಕ್ಕೋಸ್ಕರ ಮೇಡಮ್ ನಾವು ಈ ಸುತ್ತೋಲೆ ನಮ್ಮ ಹತ್ರ ಇದೆ, ನಾವು ಅಹೋರಾತ್ರಿ ಧರಣಿಯನ್ನು ಕೈಗೊಳ್ತೇವೆ. ನಂತರ ಸಹಾಯಕ ಆಯುಕ್ತೆ ಡಾಕ್ಟರ್ ನಯನಾ ಮಾತನಾಡಿ, ಸರ್ಕಾರದ ಹಂತದಲ್ಲಿ ಇರುವುದರಿಂದ ಜುಲೈ ತಿಂಗಳಲ್ಲಿ ಜನರಲ್ ಟ್ರಾನ್ಸ್ಫರ್ ಅವಧಿ ಮುಕ್ತಾಯಗೊಂಡಿದೆ. ಯಾವಾಗ ಬೇಕು ಆವಾಗ ವರ್ಗಾವಣೆ ಮಾಡಲು ಸಾಧ್ಯವಾಗುವುದಿಲ್ಲ ಎಂದು ಹೇಳಿದರು. ನಂತರ ಕಾರ್ಯದರ್ಶಿ ನಾಗೇಶ್ ನಾಯ್ಕ್ ಮಾತನಾಡಿ, ಜೂನ್ ಜುಲೈ ತಿಂಗಳ ತನಕ ಬರುವವರೆಗೂ ಕೂಡ ನಾವು ಧರಣಿ ಕುಳಿತುಕೊಳ್ಳಲು ಸಿದ್ಧರಿದ್ದೇವೆ ಎಂದ ಅವರು, ವರ್ಗಾವಣೆ ನಿಮ್ಮ ಹಂತದಲ್ಲಿಲ್ಲ, ನಾವು ಒಪ್ಪುತ್ತೇವೆ. ಆದರೆ ಜಿಲ್ಲಾಡಳಿತದ ಬೇಜವಾಬ್ದಾರಿಯಿಂದಾಗಿ 10 ರಿಂದ 15 ವರ್ಷ ಕೆಲಸ ಮಾಡುತ್ತಿದ್ದಾರೆ. ಇನ್ನು ನಮಗೆ ಕಾಯಲು ಸಾಧ್ಯವಿಲ್ಲ ಎಂದು ಹೇಳಿದರು. ಬಳಿಕ ಸಹಾಯಕ ಆಯುಕ್ತೆ ಡಾಕ್ಟರ್ ನಯನಾ ಮಾತನಾಡಿ, ನೀವು ಕೊಟ್ಟಿರುವ ಲಿಸ್ಟ್ನಲ್ಲಿ 9 ಜನರನ್ನ ವರ್ಗಾವಣೆ ಮಾಡಬೇಕು ಎಂದು ಇದೆ. ಅಷ್ಟು ಜನರನ್ನ ಒಂದೇ ಸಮಯದಲ್ಲಿ ವರ್ಗಾವಣೆ ಮಾಡುವ ಪ್ರಕ್ರಿಯೆಗೆ ತುಂಬಾ ಸಮಯ ಹಿಡಿಯುತ್ತದೆ. ನೀವು ನಾಳೆ ಕಚೇರಿ ಸಮಯದಲ್ಲಿ ಬಂದು ಮಾತನಾಡಿ ಎಂದು ಹೇಳಿದರು. ನಂತರ ರಾಜ್ಯಾಧ್ಯಕ್ಷ ಚೆನ್ನಯ್ಯ ವಸ್ತ್ರದ ಮಾತನಾಡಿ, ಮೇಡಮ್, ನೀವು ಸಮಯ ತೆಗೆದುಕೊಳ್ಳಿ. ನಾವು ಒಂದೇ ದಿನದಲ್ಲಿ ವರ್ಗಾವಣೆ ಮಾಡಿ ಎಂದು ಹೇಳುತ್ತಿಲ್ಲ. ವರ್ಗಾವಣೆ ಮಾಡಲು ಎಷ್ಟು ದಿನ ಸಮಯ ಬೇಕು ಎಂದು ಹೇಳಿ. ಬೆಳಗ್ಗೆ ನೀವು ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಅವರು ಏನು ಹೇಳುತ್ತಾರೋ ಅದನ್ನ ನಮಗೆ ಲಿಖಿತ ರೂಪದಲ್ಲಿ ಕೊಡಿ. ಅವರೇ ಬಂದು ಕೊಡಬೇಕು ಎಂದು ಹೇಳುತ್ತಿಲ್ಲ. ಅವರು ಕೊಟ್ಟಿರುವ ಹೇಳಿಕೆಯನ್ನ ನೀವು ತಂದು ನಮಗೆ ಮುಟ್ಟಿಸಿ ಎಂದು ಹೇಳಿದರು. ಇಲ್ಲ, ನಾವೇನ್ ಬೇಡಿಕೆ ಇಟ್ಟಿದ್ದೇವೆ ಅದು ಈಡೇರೋ ತನಕ ನಮ್ಮ ಒಂದು ಹೋರಾಟ ನಿಲ್ಲೋದಿಲ್ಲ. ಅದನ್ನ ಅಂತ್ಯಗೊಳಿಸ್ಲಿಕ್ಕಂತೂ ಸಾಧ್ಯನೇ ಇಲ್ಲ. ನಮ್ಮ ಬೇಡಿಕೆಯನ್ನು ಈಡೇರ್ತದೆ, ಆವಾಗ ನಾವು ಹೋರಾಟವನ್ನು ನಿಲ್ಲಿಸ್ತೇವೆ. ಅದಕ್ಕೂ ಮೇಲಾಗಿ ನೀವೇನಾದ್ರೂ ಕ್ರಮ ಕೈಗೊಳ್ಳೋದಿದೆ ನಿಮಗ್ ಬಿಟ್ಟು ವಿಚಾರ ಮೇಡಮ್. ಹೋರಾಟಕ್ಕೆ ಕುಂತಿದ್ದು ಕೂಡ ಕಾನೂನು ಪ್ರಕಾರ ಪ್ರಶ್ನೆನೇ ಇಲ್ಲ. ಕಾನೂನಲ್ಲಿ ಅವಕಾಶ ಇಲ್ಲ ಅಂತೇನಾದ್ರು ಇದ್ರೆ ರೈಟಿಂಗ್ ಅಲ್ಲಿ ಕೊಟ್ಬಿಡಿ, ಅವಕಾಶ ಇಲ್ಲ ಅಂತ ಕೊಟ್ಬಿಡಿ, ನಾವು ಹೋಗ್ಬಿಡ್ತೇವೆ. ನೀವು ಕೊಡ್ತಿದ್ದೇವೆ ಹಂಗಂತ ಹೇಳಲಿಲ್ಲ, ಮಾಡಬಹುದು, ಇವೆಲ್ಲ ಬೇಡ. ಮಾಡೋಕೆ ಅವಕಾಶ ಇಲ್ಲ, ನಿಮಗೆ ಕಾನೂನಲ್ಲಿ ಅವಕಾಶ ಇಲ್ಲ, ರೈಟಿಂಗ್ ಅಲ್ಲಿ ಕೊಟ್ಬೇಡಿ. ವಿದಿನ್ ಸೆಕೆಂಡ್ ಅಲ್ಲಿ ಇಲ್ಲಿಂದ ಹೋಗ್ತೇವೆ. ಮೇಡಮ್ ಅವರೇ, ನಾವು ನಿಮಗೆ ಇಲ್ಲಿವರೆಗೂ ನಿಮ್ಮ ಬಂದಿದ್ದಕ್ಕೆ ನಾವು ಮಾಗ್ಲೇ ಫಸ್ಟ್ಗೆ ಹೇಳಿದ್ವಿ. ನಾವು ತುಂಬಾ ಒಂದೇನು ಖುಷಿ ಇದೆ ಬಂದಿದ್ದಕ್ಕೆ. ನೀವು ಏನು ಬಂದಿಲ್ಲ ಅಂತ ಹೇಳ್ತಾ ಇಲ್ಲ, ಬಂದಿದ್ರಿ, ಸಹಕಾರ ನೀಡಿದಿರಿ, ಹೋರಾಟ ಬರೋದು ವಿಚಾರ ಅಲ್ಲ, ನಾವಿಲ್ಲಿ ಕೂತ್ಕೊಳ್ಳೋ ವಿಚಾರ ಅಲ್ಲ. ಇದಕ್ಕೆ ಪರಿಹಾರ ಬೇಕು ಮೇಡಮ್ ಅವರೇ, ಅದಕ್ಕೋಸ್ಕರ ಕೂತಿದೀವಿ ನಾವು ಇಲ್ಲಿ. ರಾತ್ರಿ ನೀವು ಬಂದಾಗ ನಡೆಯುವುದು ನಾವು ನೆಮ್ಮದಿಯಾಗಿ ನಾವು ಹೋರಾಟ ಮಾಡ್ಕೊಂಡಿರ್ತೀವಿ. ಹೋರಾಟ ನಮ್ಗೆ ಹೊಸಲ್ಲ, ನಮ್ಮ ವೇದಿಕೆ ಹೋರಾಟ ತುಂಬಾ ದಿನಗಳಿಂದ ನಮ್ಮ ದೇಹವನ್ನು ದಂಡಿಸ್ಕೊಂಡೇ ಹೋರಾಟ ಮಾಡಿದ್ವಿ. ನಾವು ಎಲ್ಲೂ ಕೂಡ ವೈಲೇಷನ್ ಮಾಡಿಲ್ಲ. ನಾವು ಕೂತ್ಕೋತೀವಿ. ನಾಳೆ ನೀವು DC ಮೇಡಮ್ ಹತ್ರ ಡಿಸ್ಕಸ್ ಮಾಡಿ ಏನ್ ಕೊಡ್ತಾರೋ ರೈಟಿಂಗ್ ಅಲ್ಲಿ ನಾವು ತಂದು ಕೊಡಿ. ಅವರೇ ಬರ್ಬೇಕಂತೇನಿಲ್ಲ, ಅವ್ರು ಕೊಟ್ಟಿರ್ತಕ್ಕಂಥದ್ದು ನೀವು ಯಾರಾದ್ರೂ ತಂದು ಕೊಡಿ ನಮ್ಗೆ. DC ಮೇಡಮ್ ಅವ್ರ ಟ್ಯೂನ್ ಕೊಟ್ಟು ಕಳ್ಸಿದ್ರು ನಾವು ವಿ ಅಕ್ಸೆಪ್ಟೆಡ್ ವಿತ್ ಮೇಡಮ್. ನಮ್ಗೆ ಅವರೇ ಬರಬೇಕು, ದೊಡ್ಡ ಉನ್ನತ ಮಟ್ಟದ ಅಧಿಕಾರಿ. ನಾವು ಅಷ್ಟೇ ಇಲ್ಲ, ಇಡೀ ತಾಲೂಕು, ಇಡೀ ಜಿಲ್ಲೆ ಅವ್ರ ಹೊಣೆ ಇರುತ್ತೆ, ಅವ್ರ ಜವಾಬ್ದಾರಿ ಇರುತ್ತೆ. ನಮ್ಗೆ ಅದ್ರ ಬಗ್ಗೆ ನಮ್ಗೆ ಅರಿವಿದೆ. ನಮ್ಗೆ ಅವರೇ ಬರ್ಬೇಕಂತಂದ್ರೆ ಯಾರ ಕೈಲಾದ್ರೂ ಕೊಟ್ಟು ಕಳಿಸಿ, ಆಗುತ್ತೋ ಆಗಲ್ವೋ ಏನಂತೂ ಒಂದು ರೈಟಿಂಗ್ ಅಲ್ಲಿ ಕೊಡಿ ಅಷ್ಟೇ. ಇದು ಪ್ರಜಾಸತ್ತಾತ್ಮಕ ನಿಲುವು ಮೇಡಮ್. ತಾವು ನೋಡ್ತಾ ಸುಮಾರು ಜನ ಬರ್ತಾರೆ ಅಲ್ಲ, 10-15 ಜನ ಬರ್ತಾರೆ. ನೀವು 9 ಜನ ಬರ್ತಾರೆ. 9 ಜನನ ಡೆಪ್ಯುಟೇಷನ್ ಮಾಡಿ ಅದೆಲ್ಲ ಪ್ರಾಸೆಸ್. ಮೇಡಮ್ ಅವರೇ, ನೀವು ಟೈಮ್ ತಗೊಳ್ಳಿ. ನಾವು ಒಂದೇ ದಿನದಲ್ಲಿ ಮಾಡಿಕೊಡಿ ಅಂತ ಹೇಳ್ತಿಲ್ಲ, ಮಾಡ್ತೀವಿ, ಇಂತಿಷ್ಟು ಟೈಮ್ ಬೇಕಾಗ್ತದೆ ಅಂತೇಳಿ ತಗೊಳ್ಳಿ. ಸರ್ಕಾರದ ಕೆಲಸಗಳು ಅವೆಲ್ಲ ಪ್ರೊಸೆಸ್ ಪ್ರಕಾರನೇ ಆಗ್ಬೇಕಾಗ್ತವೆ, ಅದು ನಮಗೂ ಗೊತ್ತಿದೆ. ನೀವು ಟೈಮ್ ತಗೊಳ್ಳಿ, ಅಂದ್ರೆ ಟೈಮ್ ಕೊಡಿ ನಮ್ಗೆ, ಇಂತಿಷ್ಟು ದಿನದಲ್ಲಿ ಮಾಡ್ಕೊಡ್ತೀವಿ ಅಂತೇಳಿ ರೈಟಿಂಗ್ ಅಲ್ಲಿ ಕೊಡಿ. ನಾವು ರೈಟಿಂಗ್ ಅಲ್ಲಿ ಕೊಟ್ರೆ ನಾವು ಅಕ್ಸೆಪ್ಟ್ ಮಾಡ್ಕೊಂತೀವಿ ಮೇಡಮ್. ಇದಕ್ಕೆ ನಾವು ಆಗಲ್ಲ ನಾಳೆಗಾಗಿ ನೀವು ಕೂಡ ಕೆಲಸ ಮಾಡ್ತಾ ಇದ್ರಿ, ನಾವು ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲರೂ ಸೇನಾನಿಗಳೇ. ನೀವು ಸಂಬಳ ತಗೋತೀರಿ, ನಾವು ಸಂಬಳ ತಗೊಳ್ಳೋದಿಲ್ಲ, ಅಷ್ಟೇ ವ್ಯತ್ಯಾಸ ಮೇಡಮ್ ಅವರು. ಸರ್, ಹಾಗಾದ್ರೆ DC ಅವ್ರಿಗೆ ಇದಿಲ್ವಾ? ನೀವು ಹಾಗೆ ಹೇಳೋದಾದ್ರೆ DC ಅವ್ರಿಗೆ ಜಾಗ ಇದು ಗುರುತು ಮಾಡುವಾಗ ಗೊತ್ತಿಲ್ವಾ? ಇದು ರೋಡ್ ಸೈಡ್ ಅಂತ ಹೇಳಿ ಗೊತ್ತಿಲ್ವಾ? ಹಾಗಾದ್ರೆ ನಿಮ್ಗೆ ಗೊತ್ತಿದೆ, ನೀವು ಚಿಕ್ಕದಿಂದ ಇಲ್ಲ ದೊಡ್ಡಾಗಿದ್ರೆ ಇಷ್ಟೆಲ್ಲ ಸಾಕಷ್ಟು ಹೋರಾಟ ಮಾಡಿದ್ರೆ ಎಲ್ಲ ಹೌದು. ಆಮೇಲೆ ನಮಗೆ ಮಟ್ಕೊಳಕ್ಕೆ ಅಪ್ರೋಚ್, ನೀವು ಇಲ್ಲೇ ಹುಟ್ಟು ಬೆಳೆದ ಗೊತ್ತಿದೆ.
ಅದೇ ಅದಕ್ಕಾಗಿ ಏನಾಗ್ತದೆ, ಸಣ್ಣ ಇಶ್ಯೂನೇ ದೊಡ್ಡ ಇಶ್ಯೂ ಆಗ್ತದೆ. ಹಾಗಾಗಿ ನಿಮ್ಮ ಬೇಡಿಕೆ ಈಡೇರೋದು ಮುಖ್ಯ. ಅದಕ್ಕಾಗಿ ನಮ್ದು ಒಂದು ರಿಕ್ವೆಸ್ಟ್ ಅಂದ್ರೆ ಒಂದು 15 days ಸರ್ವ್ ಮಾಡಿ. ಅಲ್ಲ, ಗಂಭೀರ ವಿಷಯನೇ. ರಾತ್ರಿ ಹಗಲು ಕೊಡ್ತೀನಿ. ಸರ್, ಹಾಗಾದ್ರೆ ಡಿಸಿ ಅವ್ರಿಗೆ ಇದಿಲ್ವಾ? ನೀವು ಹಾಗೆ ಹೇಳೋದಾದ್ರೆ ಡಿಸಿ ಅವ್ರಿಗೆ ಜಾಗ ಇದು ಗುರುತು ಮಾಡುವಾಗ ಗೊತ್ತಿಲ್ವಾ? ಇದು ರೋಡ್ ಸೈಡಿಗೆ ಅಂತ ಹೇಳಿ ಗೊತ್ತಿಲ್ವಾ? ಹಾಗಾದ್ರೆ ನಿಮ್ಗೆ ಗೊತ್ತಿದೆ, ನೀವು ಚಿಕ್ಕದಿಂದ ಇಲ್ಲ ದೊಡ್ಡ ಆಗಿದ್ರೆ ಇಷ್ಟೆಲ್ಲ ಸಾಕಷ್ಟು ಹೋರಾಟ ಮಾಡಿದ್ರೆ ಎಲ್ಲ ಹೌದು. ಆಮೇಲೆ ನಮಗೆ ಭಟ್ಕಳಕ್ಕೆ ಅಪರಿಚಿತ, ನೀವು ಇಲ್ಲೇ ಹುಟ್ಟು ಬೆಳೆದದ್ದು ಗೊತ್ತಿದೆ. ಅದೇ ಅದಕ್ಕಾಗಿ ಏನಾಗ್ತದೆ, ಸಣ್ಣ ಇಶ್ಯೂನೇ ದೊಡ್ಡ ಇಶ್ಯೂ ಆಗ್ತದೆ. ಹಾಗಾಗಿ ನಿಮ್ಮ ಬೇಡಿಕೆ ಈಡೇರೋದು ಮುಖ್ಯ. ಅದಕ್ಕಾಗಿ ನಮ್ದು ಒಂದು ರಿಕ್ವೆಸ್ಟ್ ಅಂದ್ರೆ ಒಂದು 15 days ಸರ್ವ್ ಮಾಡಿ. ಅಲ್ಲ, ಗಂಭೀರ ವಿಷಯನೇ. ನಂತರ ಸ್ಥಳದಲ್ಲಿ ಜಿಲ್ಲಾಧಿಕಾರಿಗಳಿಗೆ ದೂರವಾಣಿಯ ಮೂಲಕ ಕರೆ ಮಾಡಿ ಸಹಾಯಕ ಆಯುಕ್ತರು ಮಾತನಾಡಿದರು. ನಂತರ ಬೆಳಗ್ಗೆ ವರ್ಗಾವಣೆ ಬಗ್ಗೆ ಚರ್ಚೆ ಮಾಡುತ್ತೇವೆ, ನೀವು ಪ್ರತಿಭಟನೆ ಕೈಬಿಡುವಂತೆ ಹೇಳಿದ್ರು. ಇದಕ್ಕೆ ಪ್ರತಿಭಟನಾಕಾರರು ಒಪ್ಪದೆ ನಾವು ಇಂದು ಇಲ್ಲೇ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನ ನಡೆಸುತ್ತೇವೆ ಎಂದು ಹೇಳಿದ್ರು. ಇನ್ನೇನು ಶನಿವಾರ ಯಾವೆಲ್ಲ ಸನ್ನಿವೇಶ ನಡೆಯುತ್ತಿದೆ ಎಂದು ಕಾದು ನೋಡಬೇಕಾಗಿದೆ. ಈ ಧರಣಿ ಸತ್ಯಾಗ್ರಹಕ್ಕೆ ಶುಕ್ರವಾರ ರಾತ್ರಿ ಕನ್ನಡ ಭುವನೇಶ್ವರಿ ಸಂಘ ಅಸರಕೆರೆ ಬೆಂಬಲ ನೀಡಿ ಧರಣಿಗೆ ಸಾಥ್ ನೀಡಿದ್ರು. ಈ ವೇಳೆ ತಹಶೀಲ್ದಾರ್ ನಾಗರಾಜ್ ನಾಯ್ಕರ್, ಡಿವೈಎಸ್ಪಿ ಮಹೇಶ್ ಎಂಕೆ ಉಪಸ್ಥಿತರಿದ್ದರು. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.